करती हैं नो अवार्ड से इतनी उम्र में। देखो भैया चाय पीने आए थे, नानियों को बात करें, इनका एज आपको 74 70-50 साल। ये एज में आपको लगभग 70 से 80 लोगों को स्विमिंग सिखाते हैं तैरने का। तो वो भी स्विमिंग पूल में नम्मे नदी में चैनल में सिखाते हैं स्विमिंग। 70 से 80 लोगों को 70-50 साल इनका उम्र। तो इनका एक छोटा सा इंटरव्यू लेंगे, इनकी लाइफ जर्नी के बारे में बोलती हैं। ವಿನಯ ಸಿ ಕಿನಿ. ಓಕೆ ಅಜ್ಜಿ, ಚಿತ್ತರಂಜನ್ ಕಿನಿ ಅಂತ. ಓಕೆ ಅಜ್ಜಿ, ನಿಮ್ಮ ವಯಸ್ಸು ಬಂದ್ಬಿಟ್ಟು 74 1952 ನಾನು 1952 ನಿಮ್ಮ ಬರ್ತ್ ಇಯರ್. ಓಕೆ ಅಜ್ಜಿ. ಸೊ ನಿಮ್ದು ಈ ಸ್ವಿಮ್ಮಿಂಗ್ ಲೈಫ್ ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ಅಜ್ಜಿ? ನಾನು ಮ್ಯಾರೇಜ್ ಆಗಿ 3 ಮಕ್ಕಳು ಆದ್ಮೇಲೆ ಸ್ವಿಮ್ಮಿಂಗ್ ಕಲ್ತಿರೋದು. ಓಕೆ ಅಜ್ಜಿ, ಮ್ಯಾರೇಜ್ ಅಂದ್ರೆ ನಮ್ಮ ಮನೆಯವರು ಕೇರಳದವರು. ಓಕೆ. ಅವರು ಇಲ್ಲಿ ಬಂದು ಹಾಜಿ ಅವ್ರಿಗೆ ಡೈಲಿ ಹೊಳೆಯಲ್ಲಿ ಸ್ನಾನ ಮಾಡ್ಬೇಕಿತ್ತು. ಓಕೆ ಅಜ್ಜಿ. ಹಾಗಾಗಿ ಅವ್ರ ಜೊತೆ ನಾನು ಸ್ವಿಮ್ಮಿಂಗ್ ಕಲಿಬೇಕು ಅನ್ನಿಸ್ತು. ಅದು ಇದಾಗಿದ್ದು ಹೇಗಂದ್ರೆ ಒಂದು ಪ್ರೆಗ್ನೆಂಟ್ ಲೇಡಿ ಸ್ವಿಮ್ಮಿಂಗ್ ಮಾಡ್ತಿತ್ತಲ್ಲಿ. ನಮ್ದು ಸೋಪ್ ಜಾರ್ಕೊಂಡು ಹೋಯ್ತು. ಹೋಗಕ್ಕೂ ನಾನು ಅವಳ ಕೈಯಲ್ಲಿ ಹೇಳ್ತೆ ಒಂದ್ ತೆಕ್ಕೊಡು ಅಂತ. ಅವಳು ತೆಕ್ಕೊಟ್ಲು ನಂಗೆ. ನಂಗನ್ನಿಸ್ತು ನಾವು ಇಷ್ಟು ಇದಾಗಿ ನಮ್ಗೆ ಆಗೋದಿಲ್ಲ, ಪ್ರೆಗ್ನೆಂಟ್ ಲೇಡಿ ತೆಕ್ಕೊಟ್ಲು ಅಂತ ನಂಗನ್ನಿಸ್ತು. ನಂಗೂ ಕಲೀಲೇಬೇಕು ಅಂತ. ಹಾಗಾಗಿ ನಾನು ನಮ್ಮ ಮನೆಯವ್ರ ಹತ್ರ ಹೇಳಿದೆ, ನಂಗೂ ಕಲಿಸಿ ಅಂತ. ಅಲ್ಲಿ ಕಲ್ತಾಗಕ್ಕೂ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ. ಬ್ಯೂಟಿಷಿಯನ್ ಕೋರ್ಸ್ ಆಯ್ತಾ ಮಾಡಿದ್ದೀರಾ? ಬಂದು ಇಲ್ಲಿ ಬ್ಯೂಟಿ ಪಾರ್ಲರ್ ಹಾಕಿದ್ರೆ ಸಣ್ಣ ಊರಲ್ವಾ, ಇಲ್ಲಿ ಬರ್ಲಿಕ್ಕೆ ನಾಚ್ಕೊಂತಿದ್ರು ಲೇಡೀಸ್. ಅವಾಗ 20 ರೂಪೀಸ್ ಡೈಲಿ ನಂಗೆ ಖರ್ಚು ಬರುತ್ತೆ, ಅದು ತೆಗಿಯೋದು ಹೇಗೆ. ಅದಕ್ಕಾಗಿ ಸ್ವಿಮ್ಮಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ. ಸ್ವಿಮ್ಮಿಂಗ್ ಕ್ಲಾಸ್ ಎಷ್ಟನೇ ವಯಸ್ಸಿಂದ ಸ್ಟಾರ್ಟ್ ಮಾಡಿರೋ? ಒಂದಂದಾಜು 30 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿದಿರಿ. ಅಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂಸ್ ಆಗಿ ಸ್ವಿಮ್ಮಿಂಗ್ ಕ್ಲಾಸ್ ಕಲಿಸ್ತಾ ಇದ್ದೀರಿ? ಕಂಟಿನ್ಯೂಸ್. ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಕ್ಕಳಿಗೆ ಮಾತ್ರ ಅಲ್ಲ, ಮಕ್ಕಳ ಫುಲ್ ಫ್ಯಾಮಿಲಿ ಬರ್ತಾರ ಒಂದ್ಸಲ, ಅಪ್ಪ ಅಮ್ಮ ಮಕ್ಕಳು ಎಲ್ರಿಗೂ ಕಲಿಸ್ತೀನಿ. ಸೊ ಇದರಲ್ಲಿ ನಿಮ್ದು ಈಗ ಇಷ್ಟು ಆಕ್ಟಿವ್ ಆಗಿದಾರ, ಇಷ್ಟು ಹೆಲ್ದಿ ಆಗಿದಾರ, ನಿಮ್ ಹೆಲ್ತಿನ ಬಗ್ಗೆ ಏನಾದ್ರು? ಅದು ನಮ್ಮಮ್ಮನಿಂದ ಬಂದಿರೋದು. ಓಕೆ, ಪರಂಪರೆಯಿಂದ. ನಮ್ಮಮ್ಮನ ಫ್ಯಾಮಿಲಿ ಫುಲ್ ಹೆಲ್ದಿ. ಒಂದು BP ಇಲ್ಲ, ಶುಗರ್ ಇಲ್ಲ. ಮತ್ತೆ ಡಾಕ್ಟರ್ ಹತ್ರ ಹೋಗೋದು ತುಂಬಾ ಕಡಿಮೆ, ಅಂದ್ರೆ ತುಂಬಾ ಕಡಿಮೆ. ಓಕೆ, ನಮ್ಮ ವ್ಯೂವರ್ಸಿಗೆ ಏನಾರು ಹೇಳ್ತೀರಾ ಹೆಲ್ತಿ ಇರೋ ಬಗ್ಗೆ ಅಥವಾ ಸ್ವಿಮ್ಮಿಂಗ್? ಅದೇ ಹೆಲ್ತ್ ಅಂದ್ರೆ ನೀವು ಒಂದೇನಾದ್ರೂ ಆಗಕ್ಕೂ ಡಾಕ್ಟರ್ ಹತ್ರ ಹೋಗ್ತೀರಿ, ಹೌದಾ? ಅದು ಮಾಡಬಹುದು. ನಾನು ಅಜ್ಜಿ ಇರ್ತಾರೆ, ಗಿಡಮೂಲಿಕೆ ಅದೇನಾದ್ರೂ ಮಾಡಿ ಕೊಡ್ತಾರೆ, ಆಯುರ್ವೇದಿಕ್ ಟೈಪ್. ಅದನ್ನ ಯೂಸ್ ಮಾಡಿ. ಮತ್ ನೀವು ಈಗ ಏನಾದ್ರು ಅಂದ್ರೆ ಮಾತ್ರೆ ತಗೊಂತೀರಲ್ಲ, ಮತ್ ನಿಮ್ಗೆ ಸಣ್ಣ ಸಣ್ಣ ಮಾತ್ರೆ ಹಿಡಿಸಲ್ಲ, ದೊಡ್ಡ ದೊಡ್ಡದೇ. ಈಗಿನ ಜನರೇಷನ್ಗೆ ಅದು ತುಂಬಾ ಜ್ವರ ಅಂದ್ರೆ ಅವಾಗ ಏನಾದ್ರೂ ಒಂದು ಮಾತ್ರೆ ತಗೊಂಡ್ರೆ ಒಂದೇ ದಿನಕ್ಕೆ ಬಿಡೋದು. ಗ್ರೇಟ್ ಅಜ್ಜಿ, ಗ್ರೇಟ್ ಅಜ್ಜಿ. ಅಜ್ಜಿ, ನಿಮ್ಗೆ ಸ್ವಿಮ್ಮಿಂಗ್ ಕಲಿಸ್ತಾ ಇದ್ರಲ್ಲ, ಎಷ್ಟು ವರ್ಷದಿಂದ ನಿಮ್ಗೆ ಏನಾದ್ರು ಅವಾರ್ಡ್ಸ್, ಪುರಸ್ಕಾರ ತುಂಬಾ ಸಿಕ್ಕಿದೆ? ಯಾವ್ದಾದ್ರು? देखो भाई 70-50 साल में इनका उम्र आपको 70-50 साल, ये उम्र में 70 से 80 लोगों को इन्हें स्विमिंग सिखा रही बोलेगा तो वाकई इनको दिल से सलाम, इनको दिल से सल्यूट। को हमारे अवार्ड दिखा रही मेरे को। ಸ್ವಿಮ್ಮಿಂಗಿಗೆ ಅಂತ ಮಾತ್ರ ಅಲ್ಲ, ನಾವು ಬೇರೆ ಬೇರೆ ಆಕ್ಟಿವಿಟೀಸ್ देखो अज्जी उनको अवार्ड्स मिले हैं स्विमिंग के। ये डिजर्व करती हैं नो अवार्ड से। इतनी उम्र में भी ऐसे एक्टिविटीज कौन भी नहीं करते। हमारे दावणगेरे में कौन भी नहीं रहेगा ऐसे करने वाले। ये एज में हम ना तीर्थहल्ली में मिले हैं नो,
चाय पीने आए थे हमें यहाँ मिले का दिल से सल्यूट है अज्जियों को सुबह को 4 बजे इतनी ठंडी में उठ को नो चाय बना को इतनी जल्दी उठ को ग्रेट अजी ಅದು ಅಲ್ಲ ನಾನು ನೈಟ್ ಫುಲ್ಲು ಕೊಡ್ತಿದ್ದೆ हाँ जी ಇಲ್ಲಿ ಅಲ್ಲಿ ಓಪನ್ ಕಿಟಕಿ हाँ जी हाँ ಅದು ಬಾಗಿಲು ಹಾಕಿದ್ರೆ ಸಣ್ಣ ಒಂದು बोलिए हाँ 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 24 ಅವರ್ಸ್ ಕೊಡ್ತಿದ್ದೆ ಹಾ. ಪೊಲೀಸ್ ಮತ್ತೆ ಪೊಲೀಸ್ ಓಕೆ ಆದ್ರೂ ಗ್ರೇಟ್ ಅಜ್ಜಿ ನೀವು ಈ ವಯಸ್ಸಿನಲ್ಲಿ ಇಷ್ಟೆಲ್ಲ ಗ್ರೇಟ್ ಅಜ್ಜಿ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಆಸಿಫ್ ನಮ್ದು ಸಾಹಿಲ್ ಅಂತ ಒಂದು ಸಾಹಿಲ್